ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದ್ರೆ ಗುರುವಾರ ಮಧ್ಯಾಹ್ನ ವೋಟಿಂಗ್ ರಿಸಲ್ಟ್ ಬಗ್ಗೆ, ಮತ್ತೆ ವಾರದ ಕತೆ ಕಿಚ್ಚನ ಜೊತೆ ಯಾವಾಗ ಆಗುತ್ತೆ, ಮಿಡ್ ವೀಕ್ ಎವಿಕ್ಷನ್ ಯಾವಾಗ ಆಗುತ್ತೆ, ಮತ್ತೆ ಈ ಸೀಸನ್ ಫಸ್ಟ್ ಫೈನಲಿಸ್ಟ್ ಯಾರು, ಮತ್ತೆ ವೋಟಿಂಗ್ ರಿಸಲ್ಟ್ ಏನಾಗಿದೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಸಿಕ್ಕಾಪಟ್ಟೆ ಲೆಂತಿಯಾಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಅಂದ್ರೆ ಶನಿವಾರದ ಎಪಿಸೋಡ್ ಏನ್ ಮಾಡ್ತಾ ಇದ್ರು, ಶನಿವಾರ 10 ಗಂಟೆಯಿಂದ 1 ಗಂಟೆವರೆಗೂ ಶೂಟ್ ನಡೀತಾ ಇತ್ತು. ಅದ್ರ ಜೊತೆಗೆ ಎಡಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರೋದು. ಎಡಿಟಿಂಗ್ ಮಾಡಿ 1 ಗಂಟೆಗೆಲ್ಲ ಪ್ರೊಮೋ ಬಿಟ್ಟಿರೋರು. ಮತ್ತೆ 6 ಗಂಟೆಯಿಂದ ಇಲ್ಲ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿ 10 ಗಂಟೆ 11 ಗಂಟೆಗೆಲ್ಲ ಸಂಡೇ ಎಪಿಸೋಡ್ನ ಶೂಟ್ ಮಾಡೋರು. ಆದರೆ ಸುದೀಪ್ ಸರ್ ಈಗ CCL ಅಂದರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಇರೋದ್ರಿಂದ ಪ್ರಾಕ್ಟೀಸು ಇಲ್ಲಾಂದ್ರೆ ಟೂರ್ನಮೆಂಟ್ ಸ್ವಲ್ಪ ದಿವಸದಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಶುಕ್ರವಾರ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗ್ತೈತೆ. ಅಂದರೆ ಶನಿವಾರ ಎಪಿಸೋಡು ಅವತ್ತೆ, ಭಾನುವಾರ ಎಪಿಸೋಡು ಅವತ್ತೆ, ಮತ್ತು ಎಲಿಮಿನೇಷನ್ ಯಾವಾಗ ಆಗುತ್ತೆ ಅಂತ ಶುಕ್ರವಾರನೇ ಗೊತ್ತಾಗ್ಬೋದು. ಅಕಸ್ಮಾತ್ ಏನಾದ್ರು ಬೇಗ ಏನಾದ್ರು ಗೊತ್ತಾದರೆ ನಾಳೆನೇ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಮಿಡ್ ವೀಕ್ ಎವಿಕ್ಷನ್ ಬಗ್ಗೆ ಮಾತಾಡೋದಾದರೆ, ಈ ವೀಕ್ ಮಿಡ್ ವೀಕ್ ಎವಿಕ್ಷನ್ ಇತ್ತು. ಆದರೆ ಈ ವಾರ ಟಿಕೆಟ್ ಟು ಫಿನಾಲೆ ವೀಕ್ ಇರೋದ್ರಿಂದ ಯಾರನ್ನು ಮಿಡ್ ವೀಕ್ ಎವಿಕ್ಷನ್ ಮಾಡಿದ್ರೆ ಎಲ್ಲರಿಗೂ ಅನ್ಫಿಯರ್ ಅಂತ ಅನ್ಸೋದು. ಆದ್ದರಿಂದ ಈ ವೀಕ್ನ ಇರೋ ಮಿಡ್ ವೀಕ್ ಎವಿಕ್ಷನ್ನ ನೆಕ್ಸ್ಟ್ ವೀಕ್ ಬುಧವಾರ ಇಲ್ಲ ಗುರುವಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ ಅಂದರೆ ಶನಿವಾರ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ, ಇಲ್ಲಾಂದ್ರೆ ಭಾನುವಾರ ಎಲಿಮಿನೇಟ್ ಮಾಡಿ ಡಬಲ್ ಎಲಿಮಿನೇಷನ್ ಮಾಡ್ತಾರೆ ಈ ವೀಕು. ಇಲ್ಲಾಂದ್ರೆ ಭಾನುವಾರ ಒಬ್ಬರನ್ನ ಎಲಿಮಿನೇಟ್ ಮಾಡಿ ನೆಕ್ಸ್ಟ್ ವೀಕ್ ಬುಧವಾರ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ. ಆಮೇಲೆ ಟಾಪ್ 6 ಹೆಂಗೋ ಫೈನಲ್ಗೆ ಹೋಗ್ತಾರೆ ಅಂತ ಹೇಳ್ಬೋದು. ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಈ ವಾರದ 6ನೇ ಟಾಸ್ಕ್ ಮುಕ್ತಾಯ ಆಗಿದೆ. ಈ ಟಾಸ್ಕ್ನಲ್ಲಿ ಆಡುವಂಥ ಸ್ಪರ್ಧಿಗಳು ಯಾರಂದ್ರೆ ರಘು ವರ್ಸಸ್ ಧ್ರುವಂತು. ಇವರಿಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಧನುಷ್, ಕಾವ್ಯ, ಅಶ್ವಿನಿ ಅವ್ರ ಜೊತೆ ಫೈನಲಿಸ್ಟ್ ಟಾಸ್ಕ್ಗೆ ಫೈಟ್ ಮಾಡಕ್ ಹೋಗ್ತಾರೆ. ಅದ್ರಲ್ಲಿ ಯಾರು ಗೆಲ್ತಾರೋ ಅವರು ಈ ಸೀಸನ್ ಫಸ್ಟ್ ಫೈನಲಿಸ್ಟ್ ಆಗ್ತಾರೆ. ಎಲ್ಲರಿಗೂ ಗೊತ್ತಿದ್ದಂಗೆ ರಘು ಮತ್ತೆ ಧ್ರುವಂತ್ ಅವ್ರಿಗೆ ಒಂದೊಂದು ಪೋಡಿಯಂ ಕೊಟ್ಟಿರ್ತಾರೆ. ಪೋಡಿಯಂ ಮೇಲೆ ನಿಂತ್ಕೋಬೇಕಾಗುತ್ತೆ. ಪೋಡಿಯಂ ಮೇಲೆ ಸ್ಲೋಪ್ ತರ ಇರುತ್ತೆ, ಹಿಂಗಿರುತ್ತೆ ಸ್ಲೋಪ್ ತರ. ಕಾಲ್ ಹಿಂಗೆ ಇಟ್ಕೊಂಡು ಹಿಂಗೆ ಇರಬೇಕು. ಮುಂದ್ಗಡೆ ಒಂದು ಮಡಕೆ ಇಕ್ಕಿರ್ತಾರೆ. ಮಡಕೆನ ಹಿಂಗೆ ಇಟ್ಕೊಂಡಿರ್ಬೇಕು. ಮಡಕೆನ ಒಂದು ದಾರದಿಂದ ಕಟ್ಟಿರ್ತಾರೆ. ದಾರ ಶಾರ್ಟ್ ಲೆಂತ್ ಆಗಿರುತ್ತೆ, ಮಡಕೆನೂ ಚಿಕ್ಕದಾಗಿರುತ್ತೆ. ಮಡಕೆನ ಇಟ್ಕೊಂಡೇ ಇರಬೇಕು ಇಬ್ರು. ಯಾರು ಫಸ್ಟ್ ಆ ಮಡಕೆನ ಬಿಡ್ತಾರೋ ಅವ್ರು ಈ ಟಾಸ್ಕ್ ಇಂದ ಆಚೆ ಹೋಗ್ತಾರೆ. ರಘು ಅವ್ರಿಗೆ ಹೈಟ್ ಇರೋದ್ ಕಾರಣ ರಘು ಅವರು ಜಾಸ್ತಿ ಹೊತ್ತು ಮಡಕೆನ ಇಟ್ಕೊಂಡಿದ್ರು. ಧ್ರುವಂತ್ ಅವ್ರಿಗೆ ಅಷ್ಟು ಹೈಟ್ ಇಲ್ಲ, ಆದ್ರಿಂದ ಮಡಕೆನ ಜಾಸ್ತಿ ಇಟ್ಕೊಳಕ್ಕಾಗಿಲ್ಲ. ಅದಕ್ಕೆ ಈ ಟಾಸ್ಕ್ ನ ಗೆದ್ದಿದ್ದು ರಘು ಅವರು ಈ ಟಾಸ್ಕ್ ನ ಗೆದ್ದಿ ಈ ಸೀಸನ್ ಫೈನಲಿಸ್ಟ್ ಟಾಸ್ಕ್ಗೆ ಕಂಟೆಂಡರ್ ಆಗಿದ್ದಾರೆ 4 ಜನ. ಈ ಸೀಸನ್ ಫಸ್ಟ್ ಫೈನಲಿಸ್ಟ್ ಯಾರು ಅಂತ ಈಗ ತಿಳಿಸ್ಕೊಡ್ತೀನಿ. ನಿಮ್ಗೆಲ್ರೂ ಗೊತ್ತಿದ್ದಂಗೆ ಕ್ಯಾಪ್ಟನ್ ಧನುಷ್ ಅವರು ಡೈರೆಕ್ಟ್ ಆಗಿ ಕಂಟೆಂಡರ್ಶಿಪ್ಗೆ ಹೋದ್ರು. ಇನ್ನು ಸೆಕೆಂಡ್ ಕಂಟೆಂಡರ್ಶಿಪ್ಗೆ ಹೋಗಿದ್ದು ಕಾವ್ಯ ಅವರು, ಮೂರನೇದಾಗಿ ಕಂಟೆಂಡರ್ಶಿಪ್ಗೆ ಹೋಗಿದ್ದು ಅಶ್ವಿನಿ ಅವರು, ಮತ್ತೆ ಲಾಸ್ಟ್ನಲ್ಲಿ ರಘು ವರ್ಸಸ್ ಧ್ರುವಂತ್ ಇತ್ತು. ಅದರಲ್ಲಿ ರಘು ಅವ್ರು ಗೆದ್ದಿ ಅವ್ರು ಲಾಸ್ಟ್ ಕಂಟೆಂಡರ್ಶಿಪ್ಗೆ ಹೋಗಿದ್ದಾರೆ. ಅಂದ್ರೆ 4 ಜನ ಯಾರ್ಯಾರು ಅಂದ್ರೆ ಧನುಷ್, ಕಾವ್ಯ, ಅಶ್ವಿನಿ, ರಘು. ಈ 4 ಜನ ಮಧ್ಯ ಯಾರು ಗೆಲ್ತಾರೋ ಅವರು ಈ ಸೀಸನ್ ಫಸ್ಟ್ ಫೈನಲಿಸ್ಟ್ ಆಗ್ತಾರೆ. ಅಂದ್ರೆ ಟಾಸ್ಕ್ ಹೆಂಗಾಗಿತ್ತು ಅದೆಲ್ಲ ಗೊತ್ತಿಲ್ಲ, ಆದ್ರೆ ರಿಸಲ್ಟ್ ಬಂದಿದ್ದು ಈ ಸೀಸನ್ ಫಸ್ಟ್ ಫೈನಲಿಸ್ಟ್ ಯಾರಾದ್ರೆ ಅಂದ್ರೆ ಅದು ಧನುಷ್ ಅವರು ಈ ಸೀಸನ್ ಫಸ್ಟ್ ಫೈನಲಿಸ್ಟ್ ಆದ್ರು. ಅಕಸ್ಮಾತ್ ಏನಾರು ರಾಶಿಕಾ ಇಲ್ಲ ಧ್ರುವಂತ್ ಇಬ್ಬರಲ್ಲಿ ಯಾರನ್ನ ಒಬ್ರು ಈ ಟಿಕೆಟ್ ಟು ಫಿನಾಲೆ ಗೆದ್ದಿ ಫೈನಲಿಸ್ಟ್ ಆಗಿದ್ದಿದ್ರೆ ವೋಟಿಂಗ್ ರಿಸಲ್ಟ್ ನಲ್ಲಿ ಬಾಲ ಚೇಂಜ್ ಆಗಿ ಈ ವಾರ ಅಂದ್ರೆ ಒಳ್ಳೆ ಕಂಟೆಸ್ಟೆಂಟ್ ಹೋಗೋರು. ಆದ್ರೆ ಆ ಥರ ಆಗಿಲ್ಲ. ಧನುಷ್ ಅವ್ರು ಹೆಂಗಿದ್ರು ಹೋಗಿದ್ದಾರೆ. ಈ ಸೀಸನ್ ಫಸ್ಟ್ ಫೈನಲಿಸ್ಟ್ ಧನುಷ್ ಅವರು. ಗುರುವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಬಗ್ಗೆ ಮಾತಾಡೋದಾದ್ರೆ 7ನೇ ಸ್ಥಾನದಲ್ಲಿ ಈಗಲೂ ಕೂಡ ರಾಶಿಕಾ ಅವರು ಇದ್ದಾರೆ. ರಾಶಿಕಾ ಅವರಿಗೆ 8% ವೋಟಿಂಗ್ ಬಂದಿದೆ. ಬೆಳಗ್ಗೆ 7.8 ಇತ್ತು, ಅಂದ್ರೆ 0.2% ವೋಟಿಂಗ್ ಜಾಸ್ತಿ ಆಗಿದೆ ರಾಶಿಕಾ ಅವರಿಗೆ. ಇನ್ನು 6ನೇ ಸ್ಥಾನದಲ್ಲಿ ಈಗಲೂ ಕೂಡ ಧ್ರುವಂತ್ ಅವರೇ ಇರ್ತಾರೆ. ಧ್ರುವಂತ್ ಅವರಿಗೆ 8.5% ವೋಟಿಂಗ್ ಬಂದಿದೆ. ಬೆಳಗ್ಗೆ ಕಂಪೇರ್ ಮಾಡಿದ್ರೆ 8.2 ಇತ್ತು, ಅವ್ರಿಗೆ 0.3% ವೋಟಿಂಗ್ ಜಾಸ್ತಿ ಆಗಿದೆ. ಧ್ರುವಂತ್ ಅವ್ರಿಗೆ 0.3, ರಾಶಿಕಾ ಅವ್ರಿಗೆ 0.2, ಅಂದ್ರೆ 0.1% ಧ್ರುವಂತ್ ಅವ್ರಿಗೆ ವೋಟಿಂಗ್ ಜಾಸ್ತಿ ಬೀಳ್ತೈತೆ ರಾಶಿಕಾ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಇನ್ನು 5ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 14.1% ವೋಟಿಂಗ್ ಬಂದಿದೆ. ಬೆಳಗ್ಗೆ 14% ಇತ್ತು, ಅವ್ರಿಗೆ ಜಸ್ಟ್ 0.1% ಅಷ್ಟೇ. ಇನ್ನು 3 ಜನ ಕಂಪೇರ್ ಮಾಡಿದ್ರೆ ಅಶ್ವಿನಿ ಅವರಿಗೆ ಕಮ್ಮಿ ಓಟ್ ಬೀಳ್ತೈತೆ. ಸೆಕೆಂಡ್ ರಾಶಿಕಾ ಅವರಿಗೆ, ಮೂರನೇದು ಜಾಸ್ತಿ ಓಟ್ ಬೀಳ್ತಾ ಇದ್ದು ಧ್ರುವಂತ್ ಅವರಿಗೆ ಬಾಟಮ್ 3 ಅಲ್ಲಿ. ಇನ್ನು 4ನೇ ಸ್ಥಾನಕ್ಕೆ ಬರೋದಾದ್ರೆ ಕಾವ್ಯ ಅವರಿದ್ದಾರೆ. ಕಾವ್ಯ ಅವರಿಗೆ 16.6% ವೋಟಿಂಗ್ ಬಂದಿದೆ. ಬೆಳಗ್ಗೆ 16.4 ಇತ್ತು, ಅಂದ್ರೆ 0.2% ಅವ್ರಿಗೂ ಜಾಸ್ತಿ ವೋಟ್ ಆಗ್ತೈತೆ. ಬೆಳಗ್ಗೆಯಿಂದ ಡಿಕ್ರೀಸ್ ಹಾಕೊಂಡೇ ಬಂತು ವೋಟಿಂಗು ಕಾವ್ಯ ಅವ್ರಿಗೆ. ಇವಾಗ ಸ್ವಲ್ಪ ಅವರು ಇನ್ಕ್ರೀಸ್ ಆಗ್ತೈತೆ 0.2%. ಇನ್ನು 3ನೇ ಸ್ಥಾನ ನೋಡೋದಾದ್ರೆ ರಘು ಅವರಿದ್ದಾರೆ. ರಘು ಅವರಿಗೆ 16.9% ವೋಟಿಂಗ್ ಬಂದಿದೆ. ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಬೆಳಗ್ಗೆ 16.6 ಇತ್ತು, ಅವ್ರಿಗೆ 0.3% ವೋಟಿಂಗ್ ಜಾಸ್ತಿ ಆಗಿದೆ ರಘು ಅವ್ರಿಗೆ. ಇನ್ನು 2ನೇ ಸ್ಥಾನಕ್ಕೆ ಬರೋದಾದ್ರೆ ರಕ್ಷಿತಾಗೆ 20.9% ಆಗಿದೆ. ಬೆಳಗ್ಗೆ 20.6 ಇತ್ತು, ಅವ್ರಿಗೂ 0.3% ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು ಫಸ್ಟ್ ನಮ್ಮ ಗಿಲ್ಲಿ ನಟ ಅವ್ರಿಗೆ 24.7% ವೋಟಿಂಗ್ ಬಂದಿದೆ.
ನಿನ್ನೆ ಬೆಳಗ್ಗೆ 24.3 ಇತ್ತು, ಅವ್ರಿಗೆ 0.4% ವೋಟಿಂಗ್ ಜಾಸ್ತಿ ಆಗಿದೆ. ಎಲ್ಲರಿಗಿಂತ ಜಾಸ್ತಿ ಯಾರು ಜಾಸ್ತಿ ಆಗಿರೋದು ಅಂದರೆ ಗಿಲ್ಲಿ ಅವ್ರಿಗೆ ವೋಟಿಂಗ್ ಜಾಸ್ತಿ ಆಗಿದೆ, ಅಂದರೆ 0.4%. ರಕ್ಷಿತಾ ಅವ್ರಿಗೆ 0.3, ರಘು ಅವ್ರಿಗೆ 0.3, ಕಾವ್ಯ ಅವ್ರಿಗೆ 0.2, ಅಶ್ವಿನಿ ಅವ್ರಿಗೆ 0.1, ಧ್ರುವಂತ್ ಅವ್ರಿಗೆ ಶಾಕಿಂಗ್, ಧ್ರುವಂತ್ ಅವ್ರಿಗೆ 0.3, ರಾಶಿಕ್ ಅವ್ರಿಗೆ 0.2. ಯಾರಿಗೂ ವೋಟ್ ರೆಡ್ಯೂಸ್ ಆಗಿಲ್ಲ, ಆದರೆ ಕಮ್ಮಿ ವೋಟ್ ಬರ್ತೈತೆ ರಾಶಿಕ್ ಅವ್ರಿಗೆ. ಇನ್ನು ಸಿಗೋಣ ಸಂಜೆ ವೋಟಿಂಗ್ ರಿಸಲ್ಟ್.